ಅಯ್ಯೋ ಇಲ್ಲಿವರೆಗೂ ಬಂದ್ಬಿಟ್ವಲ್ಲೇ, ನಿನ್ ಮೂಗುದೇನೋ ಬೇಕು ಅಂತ ಹೇಳಿದ್ದಲ್ಲ. ಏನಾದ್ರು ಬೇಕು ಅನ್ಸ್ತಿದ್ಯಾ? ಅನ್ಸ್ತಾ ಇದೆ. ಏನು? ಐಸ್ ಕ್ರೀಮ್. ಐಸ್ ಕ್ರೀಮ್ದು ಬಜೆಟ್ ನಮ್ಮ ಹತ್ರ ಇಲ್ಲ. ನನ್ನ ಹೆಂಡತಿ ಅಂದ್ರೆ ಎಂತ ಒಳ್ಳೆ ಹೆಂಡತಿ ಗೊತ್ತಾ. ಅಯ್ಯಪ್ಪ ಸ್ನೇಹಿತರೆ, ಇವತ್ತು ನಾವು ಓಡ್ತಾ ಇರೋದು ಮೂನ್ ಲೈಟ್ ಅನ್ನೋ ಒಂದು ಹೋಟ್ಲಿಗೆ. ಒಳ್ಳೆ ಬ್ಯಾಟಿಂಗ್ ಓಡ್ತಾ ಇದೀವಿ. ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಇವತ್ತಿನ ಬ್ಯಾಟಿಂಗ್ ಅಂತ. ನಮ್ಮ ಮನೆ ಕಿಲಾಡಿಗಳು ಈ ಕಡೆ ಒಬ್ರು ಇದ್ದಾರೆ ನೋಡಿ. ಏಯ್ ಸ್ವಲ್ಪ ಮುಖ ತೋರಿಸ್ರಿ. ಓಣ ಪಾಪ, ಬನ್ನಿ ರಯ್ಯ. ಮೂನ್ ಲೈಟ್ ಮಲ್ಲೇಶ್ವರಮಲ್ಲಿರೋ ಹೋಟೆಲ್ ಇದು. ನಾವು ತಿನ್ನಕ್ ಬಂದಿರೋ ಐಟಮ್, ಮೇನ್ ಐಟಮ್ ಇದೆ ಗ್ರಿಲ್ ರೆಡಿ ಆಗ್ತಾ ಇದೆ. ಆರ್ಡರ್ ಎಲ್ಲ ಕೊಟ್ಟಾಯ್ತು. ಗ್ರಿಲ್ ಕಟ್ ಮಾಡಿ ಒಂದಿಷ್ಟು ಪೀಸ್ ಮಾಡಿ ಖಾರ ಹಾಕಿ ಕೊಡ್ತಾರೆ ಇಲ್ಲಿ. ಆ ಮೈನಸ್ ಜೊತೆ ತಿಂತಾ ಇದ್ರೆ ಆಹಾ ಏನ್ ಮಜಾ ಅಂತೀರ. ನಾನು ಮದ್ವೆಕಿನ ಮುಂಚೆಯಿಂದ ಈ ಹೋಟ್ಲಿಗೆ ರೆಗ್ಯುಲರ್ ಕಸ್ಟಮರ್ ಅಂತ ಹೇಳ್ಬೋದು. ಅವಾಗಿಂದ ಈ ಗ್ರಿಲ್ ತಿನ್ನಕ್ ಬರ್ತಾ ಇದ್ವಿ ನಾವು. ಸೊ ಮುಂಚೆ ನಮ್ಮ ಮನೆ ಕುರುಬ್ರಳ್ಳಿಲಿ ಇತ್ತು, ಅವಾಗ ಹೋಗ್ತಿದ್ದೆ. ಇವಾಗ ಇಲ್ಲಿ ಶಿಫ್ಟ್ ಆದ್ಮೇಲೂ ಹೋಗ್ತಾ ಇದೀವಿ. ನೋಡೋದೇ ಒಂದ್ ಚಂದ ನೋಡಿ. ನೋಡ್ತಾ ಇದ್ರೆ ಕಟ್ ಪೀಸ್ಗಳು ಏನ್ ಚಂದ ಅಂತೀರಾ. ಕಟ್ಟೆಲ್ಲ ಮಾಡಿಕೊಟ್ಟು ರೆಡಿ ಆಯ್ತು ತಿನ್ಲಿಕ್ಕೆ. ಇದ್ರ ಜೊತೆ ಒಂದು ತಂದೂರಿನೂ ಹೇಳಿದೀವಿ, ಅದು ಬರಬೇಕು. ಕೋಳಿ ಕಟ್ಟಾಗೋಗಿದೆ, ಪಾಪ ಮಾಡ್ಬಿಟ್ಟಿದೀವಿ. ಈಗ ನಿವಾರಣೆ ಮಾಡ್ಕೊಳ್ಬೇಕು ತಿಂದು. ಬನ್ನಿ ಶುರು ಹಚ್ಕೊಳ್ಳೋಣ. ಹಾಕ್ಲೇನಾ? ಒಳ್ಳೇದಲ್ಲಪ್ಪ, ಹುಷಾರು. ಒಳ್ಳೇದಲ್ವಾ? ಸ್ವಲ್ಪ ತಿನ್ನು, ಏನ್ ಮಾಡಕ್ಕ. ಎಲ್ಲೋ ಒಂದ್ಸಲ ಅಲ್ಲಿ ಬಂದಿದ್ದೆ, ಅದು ನಂಗೆ ಆಗಿತ್ತು. ಹಾಕಿದೀನಿ ಅಕ್ಕ, ಇದು ಆನಿಯನ್ ಬೇಕಾ? ಆನಿಯನ್ ಬೇಡ ಅಪ್ಪ. ಆನಿಯನ್ ತೆಗಿ, ಆನಿಯನ್ ತೆಗಿ. ಅದು ಚಿಕನ್ನ ಶಕೀಲ. ನಾನಲ್ಲ ಅಕ್ಕ. ಚಿಕನ್ನ ಟಚ್ ಮಾಡಿಕೊಂಡು ತಿಂತಿದ್ರ ಬಾಂಬ್ ಶಕೀಲ. ಎಲ್ಲ ಬೇಕು. ಹೆಂಗಿದೆ ವರುಣ್ಯ ಬ್ಯಾಟಿಂಗು? ಹಲೋ, ಚೆನ್ನಾಗಿದೆ. ಚೆನ್ನಾಗಿದೆ. ಏನು ತಿಂತಾ ಇದೆಯಾ? ಬರೀ ಒಂದು ಅರ್ಧ ಪೀಸ್ ತಿಂತಾ ಇದೆಯಾ? ಇನ್ನೊಬ್ರು ಫುಲ್ ಬಿಜಿ ಇದ್ದಾರೆ, ಅವ್ರನ್ನ ತೋರ್ಸಂಗಿಲ್ಲ ಬಿಡಿ. ನಾನ್ ವೆಜ್ ತಿಂತಾರೆ ಜಗತ್ತಲ್ಲಿ ಎಲ್ಲರೂ ನೋಡಿದ್ದೀರಾ? ಯಾಕೆ? ಅಲ್ಲಿ ನೋಡಿ ಅಕ್ಕಪಕ್ಕ ಊಟ ಉಟ್ಕೊಂಡು ಮದುವೆ ಫಂಕ್ಷನ್ ಬಂದ್ಕೊಂಡು ಮದುವೆಲಿ ಊಟ ಮಾಡಿದೆ. ಇಲ್ಲಿ ಬರೆದು ಮಾಂಸ ತಿಂದು ಖಾಲಿ ಮಾಡಿ ಕೈ ತೊಗೊಳ್ಳೋದು. ಹೆಂಗಿತ್ತು ರೀ ಊಟ? ತಿನ್ಬೇಕಾದ್ರೆ ಡಿಸ್ಟರ್ಬ್ ಮಾಡೋಂಗಿಲ್ಲ. ಇನ್ನೊಂದೆರಡು ಐಟಮ್ ಬೇಕಿತ್ತು. ಯಾವುದೇ ಚಿಕನ್ ಲಾಲಿಪಾಪ್, ಅದಾದ್ಮೇಲೆ ಐಸ್ ಕ್ರೀಮ್. ಐಸ್ ಕ್ರೀಮ್ ಐಸ್ ಕ್ರೀಮು ಇಲ್ಲ. ಔಟ್ಸೈಡ್ ಇಲ್ಲಲ್ಲ? ಅಪ್ಪ ಇಲ್ಲ ತಾನೆ? ಇಲ್ಲಲ್ಲಪ್ಪ, ಔಟ್ಸೈಡು. ನಂಬರ್ 1 ಊಟ ಮೂನ್ ಲೈಟಲ್ಲಿ. ಚೀಪ್ ಆ್ಯಂಡ್ ಬೆಸ್ಟು. ಮೂಳೆ ತಿಂದು ತಿಂದು ನನ್ನ ಹೆಂಡತಿ ಎಷ್ಟು ಹಾಕೊಳ್ಳೋ ಗೊತ್ತಿಲ್ಲ. ಏನಲ್ಲ ವರುಣ್ಯ, ಕರೆಕ್ಟ್ ತಾನೆ? ಹೇಗಿತ್ತು ಲೋಕ ಊಟ? ಚೆನ್ನಾಗಿತ್ತು.
ವರುಣಿಗೆ ಸೂಪರ್. ಸಿಂಪಲ್ ಬೆಸ್ಟ್ ಅಲ್ವಾ? ಮತ್ತೇನಾದ್ರು ಬೇಕು ಅನ್ಸ್ತಿದ್ಯಾ? ಅನ್ಸ್ತಾ ಇದೆ. ಏನು? ಐಸ್ ಕ್ರೀಮ್. ಐಸ್ ಕ್ರೀಮ್ದು ಬಜೆಟ್ ನಮ್ಮ ಹತ್ರ ಇಲ್ಲ. ನಮ್ಮ ಮೇಡಮ್ ಅವರು ಸ್ಪಾನ್ಸರ್ ಮಾಡ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಕಾರ್ನರ್ ಹೌಸು ಏನಪ್ಪ ಸ್ಪಾನ್ಸರು? ಒಂದು ಐಸ್ ಕ್ರೀಮ್ ಸ್ಪಾನ್ಸರ್ ಮಾಡು. ನಾವು ಕೆಲ್ಸಕ್ಕೆ ಹೋಗಲ್ಲ. ನೀವು RBI ತರ ನಮ್ಮ ಹತ್ರ ದುಡ್ಡಿಲ್ಲ. ಇಟ್ಟಿರ್ತಿರಲ್ಲ ಅದೆಲ್ಲ ತೆಗಿರಿ. ಅಲ್ಲ, ಅದ್ ಬಚ್ಚಿಟ್ಟಿಡಕ್ಕೆ ಯಾರಾದ್ರೂ ಕೊಟ್ರು ತಾನೇ ಇಡಕ್ಕಾಗೋದು. ಅದೇ ನಾವು ಅಲ್ಲೇ ಇಟ್ಟಿರೋದನ್ನ ಎತ್ಕೊಂಡು ಎಲ್ಲ ಪ್ಲಾನ್ ಮಾಡಿ. ಈಗ ಫೋನ್ ಪೇ, ಗೂಗಲ್ ಪೇ ಎಲ್ಲ ಬಂದ್ಮೇಲೆ ವಾಲೆಟ್ ಅಲ್ಲಿ 1 ಪೈಸೆ ಇರಲ್ಲ, ಮೊಬೈಲ್ ಲಾಕ್ ಆಗಿರತ್ತೆ, ಪಾಸ್ವರ್ಡ್ ಇರಲ್ಲ ಅಲ್ವಾ? ಇವಾಗ ಕ್ಯಾಶ್ ತಾನೇ ಕೊಟ್ಟಿದ್ ನಾನು. ಅದೇನೋ ತಗೊಂಡ್ ಬಂದಿದ್ರೇನೋ, ಹೋಟೆಲಿಗೆ ಹೋಗ್ಬೇಕು ಅಂತ ಹೇಳಿದಾಗ ಕ್ಯಾಶ್ ತಗೊಂಡ್ ಬಂದ್ ಇಟ್ಕೊಂಡಿರೋದು. ಅಲ್ಲ, ಇವಾಗ ನೀನ್ ಸ್ಪಾನ್ಸರ್ ಅಂತ ಹೇಳು ಸಾಕು, ಇಲ್ಲಪ್ಪ. ನಾವು ಡೀಲ್ ಮಾಡ್ತೀವಿ. ನಾವು ಸ್ಪಾನ್ಸರ್ ರಿಕ್ವೆಸ್ಟ್ ಮಾಡಿ ಅಮ್ಮನ ಹತ್ರ. ನಮ್ಮ ಹತ್ರ ಇಲ್ಲಪ್ಪ. ಅವಳ ಅದಕ್ಕೆ ಪಾಪ ಕೇಳೋದೇ ಇಲ್ಲ, ಅಮ್ಮನ ಕತೆ ಏನು ಅಂತ ಅವಳಿಗೆ ಗೊತ್ತು ಅಲ್ವಾ ವರುಣ್ಯ? ವರುಣ್ಯ ಏನು ಫೈನಲಿ? ಹೌದಾ? ಅಲೋಕಂಗ ಐಸ್ ಕ್ರೀಮ್ ನಿನ್ಗೇನು ಬೇಡ್ವೋ? ನೀನ್ ಹೋಟೆಲಿಗೆ ಹೋಗೋದು ವೇಸ್ಟ್, ಅಲ್ಲಿ ಏನೂ ತಿನ್ನಲ್ಲ, ಒಂದ್ ಮೂಳೆ. ಅಲ್ಲ ಪಾಪ, ಅವನು ಅಪ್ಪನ್ ದುಡ್ಡು ಉಳಿಸೋದು ಒಬ್ನೇ. ಅಯ್ಯೋ ದೇವ್ರೆ, ನೀವಿಬ್ರು ನಮ್ಮಿಬ್ರು ಚೌರ ಮಾಡೋರು. ಪಾಪ ಅವನು ಏನ್ ಕೇಳಿದ್ರು ಊಟ ಮಾಡ್ತೀರ ಅಂದ್ರೆ ಬೇಡಪ್ಪ, ದುಡ್ಡು ಖರ್ಚಾಗತ್ ನಿಮ್ದು ಅಂತಾನ ಅವನು ಈ ವಯಸ್ಸಿಗೆ. ಅವನಿಗೆ ಎಳ್ನೀರ್ ಬೇಕಂತೆ, ಎಳ್ನೀರ್ ಬೇಕನಾ? ಕುಡಿಯೋ ಟೈಮ್ ಈಗ, ಊಟ ಆಗಿದೆ. ಅಲ್ಲ ಮಗ, ಊಟ ಎಲ್ಲ ಆದ್ಮೇಲೆ ಯಾರು ಎಳ್ನೀರು? ನಾಳೆ ಬೆಳಿಗ್ಗೆ ಕುಡಿಯುವಂತೆ ಬಿಡು. ಇವಾಗ ಊಟ ಆದ್ಮೇಲೆ ಕುಡಿಬಾರ್ದು. ಅಪ್ಪ ಮಗನ್ ಸ್ಟೈಲೇ ಬೇರೆ. ಹೌದು, ಅಪ್ಪ ಮಗನ್ಗೆ ಕಂಪ್ಲೀಟ್ಲಿ. ಅಲ್ಲ, ಮಗನ್ಗೆ ಇದು ಬೇಕಾಗಿತ್ತು, ಏನು? ಊಟ ಆದ್ಮೇಲೆ ಎಳ್ನೀರು ಹಾಕೊಂಡು ಚಿಕನ್ ಒದ್ದಾಡ್ತಾ ಇದೆ ಪಾಪ. ನಾನಾರು ನನ್ಗೆ ಆಯ್ತು 30 ವರ್ಷ ಆಗೋಯ್ತು. ನೀವಿನ್ನ ಚಿಕ್ಕ ಮಕ್ಕಳು, ನೀವು ಟೂತ್ ಪಿಕ್ ತಗೊಂಡಿದ್ರಲ್ಲ ವರುಣ್ಯ? ನೀವೆಲ್ಲ ಟೂತ್ ಪಿಕ್ ತಗೊಂಡಿದ್ಯಾ? ತಗೊಂಡಿಲ್ಲ. ನಾನು ತಗೊಂಡಿರ್ಲಿಲ್ಲ. ಯಾಕೆ ಇಲ್ಲಿ ತಗೊಂಡೇ ಇಲ್ಲ? ಇಲ್ಲ, ಹಲೋ, ಎಳ್ನೀರು ನಾಳೆ ಕುಡಿಯುವಂತೆ ಬಿಡು, ಇವತ್ತು ಬೇಡ. ಅಲ್ಲ, ಏನಪ್ಪ ಆ ಕಡೆ ಸ್ಪಾನ್ಸರ್? ಬಾ ಅಪ್ಪ, ಕಾಣಿಸಲ್ಲ ನೀನು. ಏನ್ ವರುಣ್ಯ, ಅಮ್ಮನ ರಿಕ್ವೆಸ್ಟ್ ಮಾಡೆ. ಅಮ್ಮನ ಸ್ಥಿತಿ ಏನು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಅವಳು ಕೇಳೋದೇ ಇಲ್ಲ. ಅಯ್ಯೋ, ಇಲ್ಲಿವರೆಗೂ ಬಂದ್ಬಿಟ್ವಲ್ಲೇ, ನಿನ್ ಮೂಗುದೇನೋ ಬೇಕು ಅಂತ ಹೇಳಿದ್ದಲ್ಲ, ನೆನಪೇ ಇಲ್ಲ. ನಾನು ಹೇಳ್ದೆ ಅದನ್ನ ತಗೊಂಡು ಆಮೇಲೆ ಬಂದು ಊಟ ಮಾಡೋಣ ಅಂತ. ಬೆಳಗ್ಗೆ ಅವಲಕ್ಕಿ ತಿಂದದ್ದು, ಫುಲ್ ಹಸಿವಾಗಿತ್ತು, ಅದಕ್ಕೆ ಊಟನೇ ಫಸ್ಟ್ ಮಾಡೋಣ, ಆಮೇಲೆ ಎಲ್ಲ ಬೇರೆ ಕೆಲಸ ನೋಡೋಣ ಅನ್ಕೊಂಡದ್ದು. ಮಲ್ಲೇಶ್ವರಂ ಬಂದು ಒಂದು ಹಣ್ಣು ತರಕಾರಿನೋ ಅಥವಾ ಏನೋ ಒಂದು ಡ್ರೆಸ್ಗಳೋ ಏನು ನೋಡಿಲ್ಲ. ಬಂದ್ವಿ, ಊಟ ಮಾಡಿದ್ವಿ, ಹೋಗ್ತಿದೀವಿ ಅಷ್ಟೇ ಅಲ್ವಾ? ಈಗ ವೇಸ್ಟ್. ಇಲ್ಲಿ ಎಲ್ಲೋ ಏನಾಯ್ತು? ಎಷ್ಟಾಯ್ತು ಟೋಟಲ್ ಅಮೌಂಟ್? ಟೋಟಲ್ ಅಮೌಂಟ್ 9555. ಅಯ್ಯ ಸಾರಿ, 9 ಎಷ್ಟಾಯ್ತು? 956 95 ಅನ್ಸುತ್ತೆ. ಇಲ್ಲ, ಎಷ್ಟು ಕೊಟ್ಬಿಟ್ನಪ್ಪ ಅವನಿಗೆ? 55 ರೂಪಾಯಿ ಕೊಟ್ಟೆ. 50 ರೂಪಾಯಿ ಕೊಟ್ಟೆ ಟಿಪ್ಸ್. 1000 ಕೊಟ್ಟ. ಅದೇ 55 ಇತ್ತು ಅನ್ಸುತ್ತೆ. 55 ಏನಪ್ಪ ಫೈನಲಿ ಐಸ್ ಕ್ರೀಮ್ ಇಲ್ವಾ? ಬೇಕು. ರಿಕ್ವೆಸ್ಟೇ ಮಾಡ್ತಲ್ಲ ನೀನು ನಮ್ಮನ್ನ. ಪಾಪ ಬಿಡಿಲ್ಲ ಅಂದ್ರೆ ತಲೆ ಕಟ್ಸೋದು. ಹೋಯ್ ಹೋಯ್ ಹೋಯ್. ಆದ್ರೂ ಒಂಥರ ಬರ್ತು 1000 ರೂಪಾಯಿ. ಯಾವಾಗ ಮಾಡೋ ಕೆಲಸ ಇಲ್ಲ, ಹೋದ ಉಂಡ್ಕೊಂಡ ಬಂದ. 1 ಹೊತ್ತು ಊಟ ಮಾಡೋರಿಗೆ ಬೆಸ್ಟು. ನಮ್ಮ ಥರ 1 ಮೀಲ್ ಡೇ ಮಾಡೋರ್ಗೆ ಇದು ಬೆಸ್ಟ್.
ಇವತ್ತು ಸ್ವಲ್ಪ ಹೆವಿನೇ ಆಗಿದೆ. ಒಂದು ಗ್ರಿಲ್ಲು, ಒಂದು ತಂದೂರಿ, ಗೀ ರೈಸ್ 2 ಇಷ್ಟು 4 ಜನ ಶೇರ್ ಇನ್ನೊಂದ್ಸತಿ ಅಲ್ವಾ? ಅಷ್ಟೇ. ಈಗ ಬೇಡ, ನೆಕ್ಸ್ಟ್ ಟೈಮ್ ಈಗ ಒಂದು ಐಸ್ ಕ್ರೀಮ್ ಬೇರೆ ಬೇಕು ಅಂತ ಇದೀರಲ್ಲ. ನೆಕ್ಸ್ಟ್ ಟೈಮ್ ಇಲ್ಲ. ಇವಾಗ ನಮ್ಮ ಅಲೋಕ್ ಏನು ಹೇಳ್ತಾನೆ ಅದ್ರ ಮೇಲೆ ಡಿಪೆಂಡ್ ಅಪ್ಪ. ನೀವಿಬ್ರು ಅಲೋಕನ್ ರಿಕ್ವೆಸ್ಟ್ ಮಾಡಿ ಐಸ್ ಕ್ರೀಮ್ ತಗೊಳ್ಳೋಣ ಬಾರೋ ಅಂತ ಹೇಳ್ಬೇಕು. ಅಲೋ ಪ್ಲೀಸ್ 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 ಅಲೋ ಪ್ಲೀಸ್ 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 ಅಲೋ ಪ್ಲೀಸ್ 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 ಏ ಐಸ್ ಕ್ರೀಮ್ ನಿನ್ಗೆ ಇಷ್ಟ ಅಲ್ಲ ಯಾವ್ದು? ಚೋಕೋಬಾರ್ ಬೇಕಾ, ಬಟರ್ ಅಲ್ಲಪ್ಪ, ಕೋನ್ ಐಸ್ ಕ್ರೀಮ್ ಬೇಕಾ, ಕಪ್ ಐಸ್ ಬೇಕಾ? ಕಪ್ ಐಸ್. ಐಸ್ ಏನ್ ಅಲೋಕ್ ಏನ್ ಹೇಳೋ ಫೈನಲಿ? ಚಾಕ್ಲೇಟ್ ಬೇಕಾ, ವೆನಿಲಾ, ಬಟರ್ ಸ್ಕಾಚ್? ಹೋಗ್ಬಿಡಿ, ಇಲ್ಲ ಅಂದ್ರೆ ಇವರೆಲ್ಲ ತಲೆ ಕೆಡ್ಸ್ತಾರೆ. ಅಲ್ಲೂ ನೀನ್ ನೋಡು, ಯೋಚನೆ ಮಾಡು, ಏನು ಕೊಡ್ಸೋದ ಏನ್ ಬೇಡವಾ ಡಿಸೈಡ್ ಮಾಡು. ಅಲೋ ಏನ್ ಗೊತ್ತಾ, ನಾನ್ ವೆಜ್ ತಿಂದಾಗ ಐಸ್ ಕ್ರೀಮ್ ತಿನ್ಬೇಕು ಅನ್ಸುತ್ತೆ. ಅದೇ ವೆಜ್ ಊಟ ಮಾಡಿದಾಗ ಬೇಕು ಅನ್ಸಲ್ವೋ? ಇವತ್ ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ, ಒಂದ ಮೂನ್ ಲೈಟಿಗೆ ಹೋಗೋದಲ್ಲ, ಇಲ್ಲ ಅಂದ್ರೆ ಅಲ್ಲ MTR ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡದ್ದು ವೆಜ್. MTR ಗೆ ನಮ್ಮ ಅಮ್ಮನೂ ಬರ್ತಾರೆ. ಆಮೇಲೆ ಹಾಗೆ ಸುಮ್ಮನೆ ಏನಪ್ಪ ನೀವು ಹೋಗ್ಬಿಡಿ. ಅಪ್ಪ ಗುಡು ಕೊಡ್ಸೋಣ ಹೋಗ್ಲಿ. ಆ ಊಟ ನನಗೆ ಇಷ್ಟ ಇಲ್ಲ, ಸುಮ್ಮನೆ ಮದ್ವೆ ಊಟದ ತರ ಇರತ್ತಷ್ಟೇ MTR. ಅದು ಚೆನ್ನಾಗಿರುತ್ತೆ. ಬಟ್ ಈ ತರ ಎಲ್ಲ ಊಟ ಮಾಡ್ಬೇಕಂದ್ರೆ ತುಂಬಾ ಜನ ಇರ್ಬೇಕು. ಒಂದು 24 hours ಒಂದು ಫಾಸ್ಟಿಂಗ್ ಮಾಡ್ಕೊಂಡು ಆಮೇಲೆ ಊಟ ಮಾಡಿ. ಹಾಗೆ ಮತ್ ತುಂಬಾ ಜನ ಇದ್ರೆ ಮಾತಾಡ್ಕೊಂಡು ತುಂಬಾ ಚೆನ್ನಾಗಿ. ತುಂಬಾ ಜನ ಇರಿದ್ರು ಆಮೇಲೆ ಬಿಲ್ ಕೊಡೋರು ಒಬ್ರು, ಬಿಲ್ ಕೊಡೋರು ಶೇರಿಂಗ್ ಮಾಡ್ಕೊಂಡ್ರೆ ಅಡ್ಡಿಲ್ಲ, ಒಬ್ರ ಮೇಲೆ ಬಂದ್ರೆ ಕಷ್ಟ. ಬಿಲ್ದೇ ಚಿಂತೆ ನಿಮಗೆ. ಈ ರೂಟ್ ಯಾರು? ಮಗನ್ಗೆ ಸಣ್ಣ ಪುಟ್ಟ ರೋಡ್ ಬಂದ್ರೆ ಬೇಜಾರು. ನೋಡಿ ಇಲ್ಲಿ ಯಾರ ತಾತಪ್ಪ ಇಲ್ಲಪ್ಪ. ಆಗಲ್ಲ ಇರಪ್ಪ, ಈ ತರ ವಯಸ್ಸದು ಬಾರ್ ನಡಿಯಕ್ ಬರಲ್ಲ ನೋಡಿ. ಅದು ಇಂಥವ್ರಿಗೆ ಬೇಕು. ಪಾಪ ಅದಕ್ಕೋಸ್ಕರನೇ ಜೀವನ ಮಾಡ್ತಾರೆ. ಇಂಥವ್ರು ಇರೋ ಬದಲು ಒಂದೇ ಹೋಗೋದು ಬೆಸ್ಟ್. ಸುಮ್ಮನೆ ಇರೋ ಪಾಪ. ಮನೇಲಿ ಏನೋ ಒಂದು ಔಷಧ ತಗೊಂಡು, ಅದೇ ಔಷಧಿ ಕಣ, ಮೆಡಿಸಿನ್ ತಗೊಂಡು ಹೆಲ್ತಿ ಆಗಿರೋದು ಬಿಟ್ಟು. ಪಾರ್ಕಿಂಗ್ಗೆ ಬಾರಿ ಕಷ್ಟ ಉಂಟು. ತಿನ್ನೋಣ ಅರುಣ್ ಐಸ್ ಕ್ರೀಮು. ब्यूटी। चलो क्या हो गया? तबियत खराब हो रहा है। हाँ तबियत खराब हो रहा है। चकाओ लाइव बोल देगा। हाँ ಐಸ್ ಕ್ರೀಮ್ ಆಯಿತು. ಹೆಂಗಿತ್ತಪ್ಪ ಐಸ್ ಕ್ರೀಮು? ಐಸ್ ಕ್ರೀಮ್ ಅಂದ್ಕೊಂಡು ಹಾಂ ಚೆನ್ನಾಗಿತ್ತು. ಐಸ್ ಕ್ರೀಮ್ ಬೇಡ ಅಂದವರೆಲ್ಲ ತಿಂತಿದ್ದಾರೆ ನೋಡಿ ನೋಡಿ. ಪಾಪ ನಮ್ಮ ಮಗ ಊಟನೇ ಮಾಡಿಲ್ಲ ಸರಿಯಾಗಿ, ಐಸ್ ಕ್ರೀಮ್ ಅದು ತಿಂತ ಅದಕ್ಕೂ ಕಣ್ಣಾಗ್ತಿಲ್ಲ. ಐಸ್ ಕ್ರೀಮ್ ಬೇಡ ಮನೆಗೆ ಹೋಗೋಣ ಅಂದಿದ್ನಲ್ಲ, ಅದಕ್ಕಾಗಿ ಹೇಳಿದ್ರು. ಏನೋ ಪಾಪ ಯಾರು ತಿನ್ನೋದು ಬೇಡ, ಹೆಲ್ತ್ ಒಳ್ಳೇದಲ್ಲ ಅಂತ ಅವ್ನು ಹೇಳೋದು. ಅವ್ನ ಮಾತೆಲ್ಲ ಎಲ್ಲಿ ಕೇಳ್ತೀರ ಹೇಳಿ ನೀವು? ಮತ್ತೆ ವರುಣ್ಯ ಸಮಾಧಾನ ಆಯ್ತಾ? ವರುಣ್ ಹೆಂಗ್ ಬೇಕಿದ್ರೆ ಇನ್ನೊಂದು ದೈಪುರಿ ಕೊಟ್ರು ಒಳಗೋಗತ್ತೆ. ಪಾಪ ಸುಮ್ಮನೆ ಹೌದೇನಾ? ಇನ್ನೊಂದು ದೈಪುರಿ ತಿಂತ್ಯಾ? ಮುಖ ತೋರ್ಸು. ನಾನು ಚಿಕ್ಕವನಿದ್ದಾಗ ಹಂಗೆ ತಿಂದು ಬಿಸಾಕ್ಬಿಡ್ತಾ ಇದ್ದೆ. ಇವಾಗ ಏನು ಮಾಡ್ತೀರಾ? ಆಯಿತು 30 ವರ್ಷ, ಇವಾಗ ತಿಂದರೆ ಜೀರ್ಣನೇ ಆಗಲ್ಲ, ಆ ಥರ ಆಗುತ್ತೆ. ಎಷ್ಟು ವರ್ಷ ಆಯ್ತು? ತಿನ್ನೋ ಟೈಮಲ್ಲಿ ತಿನ್ಕೊಂಡ್ಬಿಡ್ಬೇಕು. ಎಷ್ಟು ವರ್ಷ ಆಯ್ತು? ಅದೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು, ಸುಮ್ಮನೆ ಇರು. ತಿನ್ನೋ ಟೈಮಲ್ಲಿ ಚೆನ್ನಾಗಿ ತಿನ್ಕೊಂಬಿಡಿ. 30 years ಆದ್ಮೇಲೆಲ್ಲ ಊಟ ಸೇರಲ್ಲ. ಪಾಪ ಅವ್ರು ಅನ್ಕೊಂಡಿರ್ತಾರೆ ಈ ಥರ ತಿಂದು ಇನ್ನೂ ಊಟ ಸೇರಲ್ಲ. ಅಯ್ಯಪ್ಪ ರಾಮ, ಊಟ ಸೇರೋ ಥರ ಬಾಡಿ ಇಟ್ಕೊಂಡಿದ್ದೀನಿ ನಾನು. ಒಂದು 2 meal a day ಅಥವಾ 1 meal a day, ಅದಕ್ಕೆ ಈ ಥರ ಊಟ ಮಾಡೋದು.
ಸೊ ಇವತ್ತು ರಾತ್ರಿ 100% ಸ್ಕಿಪ್ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಸ್ನೇಹಿತರು ಯಾರು ಫೋನ್ ಮಾಡಿದ್ರೆ ಹೋಗ್ಬೇಕಾಗತ್ತೆ ಮೀಟಿಂಗ್ ಅದು ಇದು ಅಂತ. ಎಲ್ಲರೂ ಒಂದು ಕೈ ಮುಕ್ಕೊಳ್ಳಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಮನೆ ಕಡೆ ಹೋಗುವ. ಹೋಗಕ್ ಮನ್ಸೇ ಇಲ್ಲ. ಹೌದಾ? ಇನ್ನೆಲ್ಲಿ ಹೋಗ್ಬೇಕಂತ ಅನಿಸ್ತದೆ? ಮಾಲ್ಗಳಿಗೆ ಹೋಗಿ ಹಾಂ, ಒಂದೆರಡು ಪರ್ಚೇಸ್ ಎಲ್ಲ ಮಾಡ್ಕೊಂಡು ಕೊಡ್ಸೋರಿದ್ರೆ. ಯಾಕೆ ಕೊಡ್ಸೋರು ಇದ್ರೆ ಅಲ್ಲ, ಯಾರು ಕೊಡಿಸ್ಬೇಕಲ್ಲ. ಅಲ್ಲಿ ಯಾರ ಪಾಪ ನಮಗೆ ಬಂದು ಐಸ್ ಕ್ರೀಮ್ ಕೊಡಿ ಅನ್ನಲ್ಲ, ಆ ಥರನಾ? ಮಾಲ್ಗೆ ಹೋಗ್ಬಿಟ್ಟು ಏನಾದ್ರು ಕೊಡ್ತೀರಾ ನಮಗೆ ಅಂತ ಕೇಳ ಹೋಗಿ. ಅದೇನೇ ಮಲ್ಲೇಶ್ವರಂ ಹೋಗಿ ಹಾಗೆ ಬರ್ತಾ ಇರೋದು ಬೇಜಾರಾಗ್ತಿದೆ. ಮಲ್ಲೇಶ್ವರಂಗೆ ಹೋಗದೆ ಶಾಪಿಂಗ್ ಮಾಡದೆ ಬರ್ತಾ ಇರೋದು. ಹೋಗಿ ಪಾಪ ಮೂಗದೇನೋ ತಗೊಬೇಕಾಗಿದ್ದು ಊಟದ ವಿಷಯದಲ್ಲಿ ಅದನ್ನೇ ನೆನಪೋಗಿದೆ. ನೋಡಿ ಹೆಂಗಿದೆ ಊಟ ಅಂದ್ರೆ, ಅದು ಆ ಥರ ಊಟ. ಐಸ್ ಕ್ರೀಮ್ ಆಯ್ತೇನೋ? ವರುಣ್ಯಂದ ಆಯ್ತಾ? ವರುಣ್ಯಂದು ಐಸ್ ಕ್ರೀಮ್ ಇವತ್ತೆಲ್ಲ ಮನೆಗೆ ಹೋಗೋದು. ಅಲೋಕಂದ ವರುಣ್ಯಂದ ಆಗತ್ತೆ. ವರುಣ್ಯಂದ ಅವಳಗ್ ತಿಂದು ನನ್ ಕೊಟ್ಟಿರೋದು. ಇವನ್ ಕಷ್ಟ ಇದೆ, ಮೆಲ್ಟ್ ಆಯ್ತು. I finished my ice cream. ಹೌದಾ? ನಮ್ಮ ದೊಡ್ಡ ಮನೆ Very good. ಇರೋದಿಲ್ಲ ಪಾಪ. ಇನ್ನೂ 2:40 ಮಲಗಿರ್ತಾರ ಏನೋ, ಇಲ್ಲಾಂದ್ರೆ ಅಲ್ಲ ಒಂದು ರೌಂಡ್ ಹೋಗಿ ಬರ್ಬೋದಾಗಿತ್ತು. ಓ, ಈ ರೋಡ್ ಬ್ಲಾಕ್ ಅನ್ಸುತ್ತಪ್ಪ. ಆ ಕಡೆಯಿಂದ ಹೋಗ್ಬೇಕು. ಯಾವಾಗ್ಲೂ ಇದೇ ರೋಡಲ್ಲಿ ಬರೋದು. ಅಲ್ಲ ನಾನು ಇಲ್ಲಿಗೆ ಬಂದ್ಮೇಲೆ ಇದು ಬ್ಲಾಕ್ ಅನ್ಸುತ್ತೆ. ಅಲ್ಲ ನಾನು ಓಕೆ, ನೀವು ಬುದ್ಧಿವಂತರಲ್ವಾ, ನೀವಾರು ಹೇಳ್ಬೇಕಾಗಿತ್ತಾನೆ. ನೀವು ನಮ್ಕಿನ ಬುದ್ಧಿವಂತರು ನೀವು, ಕಿರಾತಕರು. ನಿಮ್ಗೆಲ್ಲ ಪಟ್ಟಂತ ಗೊತ್ತಾಗ್ಬೇಕಲ್ಲಪ್ಪ. ನಿಮ್ಗೆ ಗೊತ್ತಾಗಿಲ್ಲ? ಬೆಂಗಳೂರು ರೋಡು ಹ್ಮ್ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ನಮ್ಗೆ ಹೇಗಪ್ಪ ಗೊತ್ತಾಗತ್ತೆ? ನೀವು ಹುಟ್ಟಿ ಬೆಳೆದಿರೋ ಊರು. ನಮ್ದಂತೂ ಹುಟ್ಟಿ ಬೆಳೆದ ಊರಲ್ಲ. ಮದ್ವೆ ಆದ್ಮೇಲೆ ಬೆಳಿತಾ ಇದೆಯಲ್ಲ ಇಲ್ಲಿ. ಈಗ ಒಂದ್ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿರೋದು. ಊರು ಬಂದು ಸಿರ್ಸಿಲಿ ಒಂದು ಚಿಕ್ಕ ಊರು. ಆ ಊರು ನೋಡ್ಬಿಟ್ರೆ ನೀವು ಅಂತ ಊರು ನಂಬರ್ 1. ಮಾತಾಡಂಗೆ ಇಲ್ಲ. ಇದು ಪಾಸಿಟಿವ್ ಆಗಿ ಬರ್ತಿದ್ಯಾ ನೆಗೆಟಿವ್ ಆಗಿ ಬರ್ತಿದ್ಯೋ ಗೊತ್ತಾಗ್ತಿಲ್ಲ. ಪಾಸಿಟಿವ್ ಮತ್ತೆ ಪಾಸಿಟಿವ್ ಅಲ್ಲದೆ ನಗುವಲ್ಲೇನೋ ಒಂದು. ಬೆಂಗಳೂರು ಒಂದು ದೊಡ್ಡ ಸಮುದ್ರ. ಊರೆಲ್ಲ ಒಂಥರ ಎಷ್ಟು ಚೆನ್ನಾಗಿರುತ್ತೆ. ಅಕ್ಕಪಕ್ಕದ ಮನೆಯವರು ಎಲ್ಲರೂ, ಅಕ್ಕಪಕ್ಕದ ಮನೆಯವರೆಲ್ಲ ಇಡೀ ಊರವ್ರಿಗೆ ಯಾರ್ಯಾರು ಅಂತ ಗೊತ್ತಿರುತ್ತೆ. ಇಲ್ಲಿ ನೋಡೋ ಪಕ್ಕದ ಮನೆಯವ್ರು ನಾವು ಯಾರು ಅಂತ ಗೊತ್ತಿಲ್ಲ. ಪಕ್ಕದ ಮನೇಲಿ ಬೆಂಕಿ ಹಚ್ಚಿದ್ರು ನಾವು ಹೋಗಲ್ಲ, ಫೋನ್ ಹೊಡಿತೀವಿ ಅಷ್ಟೇ. ಆ ಥರ ಜನ. ಅದೇ ಅಲ್ಲ ಆದರೆ ಪ್ರೀತಿ ವಿಶ್ವಾಸ ಯಾವ ಥರ ಇದೆ ನಿಮ್ಮಲ್ಲಿ ಬಾಂಡಿಂಗು. ನಾನು ಹುಡುಗಿ ನೋಡಕ್ ಹೋಗಿದ್ದೆ, ಸ್ಟೋರಿ ಅದು ಹೇಳ್ಬೇಕು ನಿಮ್ಗೆ. ಎಂತ ಸ್ಟೋರಿ ಅಂತೀರಾ? ಊರಿಗೆ ಹೋದಾಗ ಹೇಳ್ಬೋದು, ಆ ರೂಟ್ ತೋರ್ಸ್ಕೊಳ್ತಾ ಹೇಳ್ಬೋದು ಅಲ್ವಾ? ಇಡೀ ಊರಲ್ಲಿ ಇವರೆಲ್ಲ ಕಾಯ್ತಾ ಇದ್ರು ನನಗೆ, ಹೆಂಗಿದಾನಪ್ಪ ಹುಡುಗ, ಹೆಂಗಿದಾನೆ ಈ ಹುಡುಗ ಅಂತ. ಅಷ್ಟು ಚೆನ್ನಾಗಿದೆ. ಅಂದ್ರೆ ನಾನ್ ಎಷ್ಟು ಪಾಪ್ಯುಲರ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವ್ರ ಪಾಪ್ಯುಲರ್ನೆಸ್ ಹೇಳೋದೇ ಇಲ್ಲ. ಅಯ್ಯಪ್ಪ, ಇಡೀ ಸಿರ್ಸಿ ಗೊತ್ತು ಇವ್ರ ಪಾಪ್ಯುಲರ್ನೆಸ್. ಅಂತ ಕಿಲಾಡಿ ಓಡಾಡೋ ಬಸ್ಸಲ್ಲಿ ಇವ್ರು ನೋಡಿದ್ರೆ ಎಲ್ಲ ಗಡ 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 ನಡ್ಗೋರು ಅಲ್ವೇನೆ. ಆ ತರ ಕಿಲಾಡಿ. ನಗು ಬಂತು. ಅವಾಗೆಲ್ಲ ಬಸ್ ಅವ್ರಿಗೆಲ್ಲ ಎದುರಿಸಿದ್ರು, ಈಗ ನನಗೆ ಎದುರಿಸ್ತಾರೆ. ನೋಡಿ ಏನ್ ಮಾಡೋದು, ಜೀವನ ಹಿಂಗೆ. ನಾನು ನೋಡಿ ಇಂಥ ಸಮುದ್ರದಿಂದ ಅಂತ ಹಳ್ಳಿಗೆ ಹೋಗಿ ಹಣೆ ಮೇಲೆ ಏನೇನು ಬರ್ದಿರುತ್ತೆ ಏನು ಹೇಳಕ್ಕಾಗಲ್ಲ. ಲೈಫಲ್ಲಿ ಎಲ್ಲ ಬರ್ದಿತ್ತು, ಹಿಂಗಾಗಬೇಕು ಇದಾಗಬೇಕು ಅಂತ. ಆದರೂ ನನ್ನ ಹೆಂಡತಿ ಅಂದರೆ ಎಂಥ ಒಳ್ಳೆ ಹೆಂಡತಿ ಗೊತ್ತಾ? ಅಯ್ಯಪ್ಪ, ಬ್ಯೂಟಿಫುಲ್ಲು ನೋಡೋಕ್ಕೆ. ಯಾಕೆ ವರುಣ್ಯ ನಗ್ತಾ ಇದೆಯಾ? ನನ್ನ ವರುಣ್ಣಿಂಗೆ ನಗು ಬರ್ತಾ ಇದೆ. ನಾನು ಹೇಳಿದ ವರುಣ್ಯ ಮುಖದ ಬ್ಯೂಟಿಫುಲ್ನೆಸ್ಕಿನ್ನ ಹಾರ್ಟಲ್ಲಿ ತುಂಬ ಬ್ಯೂಟಿಫುಲ್ ಅಂತ. ಒಂದೊಂದ್ಸಲಿ ಸಿಟ್ಟು ಬಂದಾಗ ಅಷ್ಟೇ ನೋಡ್ಬೇಕು ಎಷ್ಟು ಚೆನ್ನಾಗಿರುತ್ತೆ. ಯಾಕೆ ಮಗ ನಗ್ತಾ ಇದೆಯಾ? ಕೂಲಾಗಿದ್ರೆ ಕೂಲು, ಸಿಟ್ಟು ಬಂತಂದ್ರೆ ಚಂಡಿ ಚಾಮುಂಡಿ. ಸೊ ಒಳ್ಳೆ ಊಟ ಆಯಿತು, ಐಸ್ ಕ್ರೀಮ್ ಆಯಿತು. ಈಗ ಮನೆಗೆ ಹೋಗಿ ಮಲಗುವಂಥ ಕಾರ್ಯಕ್ರಮ. ಹೋಗೋಣ. ಅಯ್ಯಪ್ಪ, ಇದ್ದಕ್ಕೆ ಬರ್ತಾನೆ. ಬೇರೆ ನಾನು ತಗೋಬೇಕಾ? ಅಷ್ಟೇ ಅಲ್ವಾ? ಮನೆ ಕಡೆ ಹೋಗುವುದು ನಮ್ದು ದೊಡ್ಡ ಆಸೆ
ಶ್ರಾವಣ ಕಳೆದಾಗ್ಲಿಂದ ಹೇಳ್ಕೊಳ್ತಿದ್ದದಲ್ವಾ ವರುಣ್ಯ ಒಂದ್ ಗ್ರಿಲ್ ತಿನ್ನೋಣ ಅಂತ ನೋಡ ಇಲ್ಲಿ ನಾಟಕ ನಡೀತಾ ಇದೆ ನೋಡಿ. ಎಲ್ಲ ಸೇರ್ಬಿಟ್ಟವ್ರೆ ನಾಟಕದಲ್ಲಿ. ಲಾಸ್ಟ್ ಒಂದ್ 3-4 ಸೇರ್ ಇದಿದೆ ಅಷ್ಟೇ. ಹೋಗ್ ಕೂತ್ಕೊಳ್ಳೋಣ. ನೋಡ್ತೀರಾ? ನೋಡೋಣ. ನಿಮ್ ಮಕ್ಳಿಗೆ ಯಾವ್ದು ಬೇಡ ಅನ್ನಲ್ಲ, ಎಲ್ಲಾ ಬೇಕು. ನೋಡ್ತೀಯ ವರುಣ್ಯ? ಹೋಗೇ ಬಿಡ್ತಲ್ಲ. ನೋಡಂಗಿದ್ರೆ ವಾಪಸ್ ಹೋಗೋಣ, ತೊಂದ್ರೆ ಇಲ್ಲ. ಸೊ ಇವತ್ತಿನ ಕಾರ್ಯಕ್ರಮ ಮುಗೀತು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟಾಟಾ, ಬಾಯ್ ಬಾಯ್. Bye. Hello, guys.